ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಈಸಿ ಆಗಿರೋಂತಹ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ ಸಾರಿ ಕುಚ್ಚು ಡಿಸೈನ್. ಇದನ್ನು ಬಿಗಿನರ್ಸ್ ಕೂಡ ಮಾಡ್ಕೋಬಹುದು, ಅಷ್ಟು ಈಸಿ ಆಗಿರೋಂಥದ್ದು. ತುಂಬ ಸಿಂಪಲ್ ಡಿಸೈನ್. ಇದಕ್ಕೆ 8 ಎಳೆ ದಾರ ತಗೊಂಡಿದ್ದೀನಿ. ಇದು 8 ಎಳೆ ಇದೆ. ಮತ್ತು 7 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ ದಾರ ಲಾಕ್ ಮಾಡಿದ ಮೇಲೆ 4 ಚೈನು, 4 ಚೈನ್ ಮಾಡಿ ಬಟ್ಟೆಗೆ ಎಲ್ಲರಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡಿ. ಆಮೇಲೆ ಒಂದು ಬೀಡ್ ತಗೊಳ್ತಾ ಇದ್ದೀನಿ. ಈ ಥರದ್ದು, ಈ ಥರ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ. ಬೀಡ್ ಸೇರಿಸಿದ ಮೇಲೆ ಲಾಕ್ ಮಾಡಿ ಇದನ್ನು ಬಟ್ಟೆಗೆ ಸೇರಿಸಿ. ಆಮೇಲೆ 3 ಚೈನು ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 3 ಚೈನು ಹಾಕಿಬಿಟ್ಟು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಂದ ಈ 3 ಚೈನ್ ಲಾಕದಲ್ಲಿ ಬೀಡ್ ಪಕ್ಕ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಬೀಡ್ ಸುತ್ತಲೂ ಚೈನು 1 2 3 4 5 ಬೀಡ್ನ ಈ ಕಡೆ ಲಾಕ್ ಮಾಡಿ. ಆಮೇಲೆ ಇಲ್ಲಿ 4 ಚೈನ್ ಇದೆಯಲ್ವ, ಆ 4 ಚೈನನ್ನು ಹಾಗೆ ಮಾಡ್ಕೊಳ್ಳಿ. 4 ಚೈನ್ ಮಾಡಿ ಅದನ್ನು ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿ ಸ್ಟಾರ್ಟಿಂಗಲ್ಲಿ. ಮತ್ತೆ ವರ್ಕ್ ಟರ್ನ್ ಮಾಡಿ ಈ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಬೀಡ್ ಸುತ್ತಲೂ ಚೈನ್ ಹಾಕಿದೀವಲ್ವ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 3 4 5 6 7 8 9 10 11 12. ಇದು 5 ಚೈನ್ ಹಾಕಿದ್ದೀವಿ ಬೀಡು ಸುತ್ತಲೂ, ಇದರಲ್ಲಿ 12 ಡಬಲ್ ಕ್ರೋಶೆ ಮಾಡಿದ್ದೀನಿ. ಇದನ್ನು ಈ 3 ಚೈನ್ ಗ್ಯಾಪ್ ಇದೆಯಲ್ವ, ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಆ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ, ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 3 ಚೈನಾಗಿ ಬಟ್ಟೆಗೆ ಲಾಕ್. ಈಗ ಮತ್ತೆ 3 ಚೈನು ಬಟ್ಟೆಗೆ ಲಾಕ್. ಮತ್ತೆ 3 ಚೈನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ 3 ಚೈನು ಬಟ್ಟೆಗೆ ಲಾಕ್. ಮತ್ತೆ ಇದು ಬೀಡ್ ತಗೊಳ್ತಾ ಇದ್ದೀನಿ, ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ ಬೀಡನ್ನು. ಮತ್ತೆ 3 ಚೈನ್ ಬೀಡಾಗಿ 3 ಚೈನು, ಅದು ಬಟ್ಟೆಗೆ ಲಾಕ್.
ಮತ್ತೆ 3 ಚೈನು. ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಲ್ಲಿ ಇಲ್ಲಿ ಬೀಡ್ ಪಕ್ಕ ಲಾಕ್ ಮಾಡಿ. ಆಮೇಲೆ ಮೀಡ್ ಸುತ್ತಲೂ 5 ಚೈನು. 5 ಚೈನಾಗಿ ಬೀಡ್ನ ಈ ಕಡೆ ಲಾಕ್ ಮಾಡಿ. ಆಮೇಲೆ 3 ಚೈನು. 3 ಚೈನಾಗಿ ಈ 3 ಚೈನ್ ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ವರ್ಕ್ ಟರ್ನ್ ಮಾಡಿ. ವರ್ಕ್ ಟರ್ನ್ ಮಾಡಿ ಈ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿಕೊಂಡು ಈ 5 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ. 1 2. ನೀವು ತುಂಬ ಬಿಗಿನರ್ಸು ಡಬಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಇದೆಲ್ಲ ಗೊತ್ತಿಲ್ಲ ಅಂದರೆ ನಂದು ಕ್ರೋಶೆ ಬೇಸಿಕ್ಸ್ ಅಂತ ಒಂದು ವಿಡಿಯೋ ಇದೆ, ಅದರಲ್ಲಿ ನಿಧಾನವಾಗಿ ಹೇಳ್ಕೊಟ್ಟಿದ್ದೀನಿ, ಅದನ್ನು ನೋಡಿ ಕಲ್ತ್ಕೊಳ್ಳಿ. 5 6 7 8 9 10 11 12 ಡಬಲ್ ಕ್ರೋಶೆ ಮಾಡಿ ಈ 3 ಚೈನಲ್ಲಿ ಲಾಕ್ ಮಾಡಿ. ಈಗ ವರ್ಕ್ ಟರ್ನ್ ಮಾಡಿದ್ದೀವಲ್ವ ಅಲ್ಲಿ ಲಾಕ್ ಮಾಡಿ. ಆಮೇಲೆ ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿ. ಈ ಥರ ಆರ್ಚ್ಗಳು ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಈಗ ಇನ್ನೊಂದು ಕಲರ್ ದಾರ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ದಾರ ಸೇರಿಸ್ಕೊಂಡು ಆದಮೇಲೆ ಇಲ್ಲಿಂದ ಎಲ್ಲಿ ದಾರ ಸೇರಿಸ್ಕೊಂಡಿದ್ದೀನೋ ಅಲ್ಲಿಂದ ಈ ಆರ್ಚ್ಗಳಲ್ಲಿ ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ಆರ್ಚಿನ ಡಬಲ್ ಕ್ರೋಶೆಗಳಿದೆಯಲ್ವ ಅಲ್ಲಿ ಆ ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ. ಈಗ ಎರಡನೇದಲ್ಲಿ ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ಒಂದು ಸಾರಿ ಹಾಫ್ ಡಬಲ್ ಕ್ರೋಶೆ ಮಾಡಿದೆ. ಈಗ ಎರಡನೇದಲ್ಲಿ ಒಂದು ಸಾರಿ ಮಾಡಿಬಿಟ್ಟು ಮತ್ತೊಂದು ಸಾರಿ ಅದರಲ್ಲೇ ಅದೇ ಡಬಲ್ ಕ್ರೋಶೆಯಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ಒಂದಲ್ಲಿ 2. ಇನ್ನು ಮೂರನೇದಲ್ಲಿ ಒಂದು ಸಾರಿ ಮಾಡ್ತಾಯಿದ್ದೀನಿ. ನಾಲ್ಕನೇದಲ್ಲಿ ಒಂದಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಹಾಗೆ ತನ್ನಿ. ಆಮೇಲೆ ಅದನ್ನು 3 ಒಂದೇ ಮಾಡಿ. ಮೂರನೇದಲ್ಲಿ 2 ಮಾಡ್ತೀನಿ ಒಂದರಲ್ಲೇ, ಅಂದರೆ ಒಂದು ಬಿಟ್ಟು ಒಂದರಲ್ಲಿ 2 ಮಾಡ್ಕೊಳ್ತಾ ಹೋಗಬೇಕು. ಈಗ ಐದನೇದಲ್ಲಿ 1, ಆರನೇದಲ್ಲಿ 2 ಆ ಥರ ಮಾಡ್ಕೊಂಡು ಹೋಗಿ ಪೂರ್ತಿ ಆರ್ಚು 1 ಮತ್ತು ಅದರಲ್ಲಿ ಅದೇ ಡಬಲ್ ಕ್ರೋಶೆಯಲ್ಲಿ ಇನ್ನೊಂದು 2 ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಹೋಗಿ. ಈ ಥರ ಡಬಲ್ ಕ್ರೋಶೆ ಥರ ದಾರ ತಗೊಂಡು ಈ ಥರ ದಾರ ತಂದು 3 ಜೊತೆಯಲ್ಲೇ ಸೇರಿಸ್ಕೊಳ್ಳಿ. ನೆಕ್ಸ್ಟು 2 1 2 ಅದರಲ್ಲಿ ಒಂದಲ್ಲೇ 2 ಮತ್ತು 1 ನೆಕ್ಸ್ಟ್ 2 ಮತ್ತು 1 ಅದರ ನೆಕ್ಸ್ಟ್ 2 ಈ ಥರ ಪೂರ್ತಿ ಆರ್ಚಿ ಈ ಥರ ಮಾಡ್ಕೊಳ್ಳಿ. ಈಗ ಇದನ್ನು ಇಲ್ಲಿ ಲಾಕ್ ಇದೆಯಲ್ಲ, ಲಾಕಿನ ನಂತರ ನೆಕ್ಸ್ಟ್ 3 ಚೈನು, ಆ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಆಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ ಅದೇ 3 ಚೈನಲ್ಲಿ ಮಾಡ್ಕೊಳ್ಳಿ. ಈ ಮಧ್ಯದ 3 ಚೈನ್ ಇದೆ ನೋಡಿ, ಇಲ್ಲಿ ಈ 3 ಚೈನಲ್ಲಿ ಲಾಕ್ ಮಾಡಿ ಮತ್ತೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಮತ್ತೆ ಅಲ್ಲಿಂದ ಈ ಆರ್ಚಲ್ಲಿ ಒಂದು ಡಬಲ್ ಕ್ರೋಶೆ ಫಸ್ಟು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್
ನೆಕ್ಸ್ಟ್ ಇದರಲ್ಲಿ 2 ಮಾಡ್ಕೊಳ್ಳಿ. 1 2 ಈ ಥರ ಮಾಡ್ಕೊಳ್ಳಿ. ಮತ್ತು 1 ಪೂರ್ತಿ ಆರ್ಚು ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಆಮೇಲೆ 2 1 2 1 2 1 ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಯಾವುದೇ ಬೀಡ್ ಸೇರಿಸ್ಬೇಕಾಗಿಲ್ಲ, ಹಿಂಗೆ ಚೆನ್ನಾಗಿ ಕಾಣಿಸುತ್ತೆ. ಅದೊಂದು ಡಿಸೈನ್ ಥರ ಬರುತ್ತೆ. ನೆಕ್ಸ್ಟ್ 1 2 ಈಗ ನೆಕ್ಸ್ಟು ಈ 3 ಚೈನಲ್ಲಿ ಲಾಕ್ ಮಾಡಿ ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಆರ್ಚಲ್ಲಿ ಇದೇ ಥರ ಮಾಡ್ಕೊಂಡು ಹೋಗಿ. ಫೈನಲ್ ಲುಕ್ಕು ಈ ಥರ ಬರುತ್ತೆ ಸ್ನೇಹಿತರೆ. ಇದು ವಿದೌಟ್ ಕುಚ್ಚು ಡಿಸೈನು. ನಿಮಗೆ ಕುಚ್ಚು ಬೇಕು ಅಂದರೆ ಇನ್ನೂ 2-3 ಚೈನು ಸೇರಿಸ್ಕೋಬೇಕು. ಅಂದರೆ ಡಬಲ್ ಆರ್ಚ್ ಕುಚ್ಚು ಬೇಸು ಮಾಡ್ಕೋಬೇಕು. ನಿಮ್ಗೆ ಗೊತ್ತು ನಾನು ಡಬಲ್ ಆರ್ಚ್ ಕುಚ್ಚು ಹೆಂಗೆ ಅಂದರೆ ಫಸ್ಟ್ 3 ಬ್ಲಾಕು 3 ಚೈನು, ಆಮೇಲೆ ಬೀಡ್ ಆದಮೇಲೆ 5 ಸಾರಿ 3 ಚೈನು. ನಾನಿಲ್ಲಿ ಈಗ ಮಧ್ಯದಲ್ಲಿ 4 ಸಾರಿ 3 ಸಾರಿ ಹಾಕಿರೋದಲ್ವ. ನೀವು 5 ಸಾರಿ ಹಾಕಬೇಕಾಗತ್ತೆ ಕುಚ್ಚು ಬೇಕು ಅಂದರೆ, ಆವಾಗ ಕರೆಕ್ಟ್ ಆಗುತ್ತೆ. ನಾನು ಬೇರೆ ಡಿಸೈನ್ಗಳು ನೋಡಿ ನೀವು ಡಬಲ್ ಆರ್ಚ್ ಕುಚ್ಚು ಬೇಸು ಆ ಡಿಸೈನ್ ಮಾಡಿದರೆ ಸರಿ ಆಗುತ್ತೆ. ನಾನು ಬೇಕು ಅಂತ ಇದು ಕುಚ್ಚು ಬೇಡ ಅಂತ ಕಡಿಮೆ ಹಾಕಿರೋದಿಲ್ಲಿ 3 ಸಾರಿ 3 ಚೈನು. ನಿಮಗೆ ಈ ಬೀಡ್ ಬೇಡ ಅಂದರೆ ಬೀಡ್ ಇಲ್ಲದೇನು ಮಾಡ್ಕೋಬೋದು. ಇದು ಕುಚ್ಚು ಇಲ್ಲದೆ ವಿದೌಟ್ ಕುಚ್ಚು ಡಿಸೈನು, ವಿದೌಟ್ ಬೀಡ್ ಬೇಕು ಅಂದರೆ ಈ ಬೀಡು ಹಾಕ್ಕೋಬೇಡಿ, ಹಾಗೆ ಮಾಡ್ಕೋಬೋದು. ಅವಾಗ ಚೆನ್ನಾಗಿ ಕಾಣುತ್ತೆ. ಇದು ಮೇಲೆ ನಾನು ಬೀಡ್ ಯಾಕೆ ಸೇರಿಸಿಲ್ಲ ಅಂದರೆ ಇದೇ ಒಂದು ಡಿಸೈನ್ ಥರ ಕಾಣುತ್ತೆ. ಹಾಫ್ ಡಬಲ್ ಕ್ರೋಶೆ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಬಾರ್ಡರ್ ಥರ ಈ ಥರ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬೇಗ ಹಾಳಾಗೋದು ಇಲ್ಲ. ಕುಚ್ಚು ಇದ್ದರೆ ಸ್ವಲ್ಪ ಹಾಳಾಗೋ ಚಾನ್ಸಸ್ ಇದೆ. ಇದು ಹಾಳಾಗೋದು ಇಲ್ಲ, ಎಷ್ಟು ಸಮಯ ಆದರೂ ಇಟ್ಕೋಬೋದು. ನೀವು ಹೆಚ್ಚು ಡಿಸೈನ್ ಮಾಡಿಲ್ಲ ಅಂತಿದ್ರೂ ನಿಮಗೆ ಇದನ್ನು ಮಾಡ್ಬೋದು. ನೀವೇ ಏನು ಕಷ್ಟ ಇಲ್ಲ, ಸುಲಭವಾದ ಡಿಸೈನು, ಬಿಗಿನರ್ಸ್ ಡಿಸೈನು ಅಂತ ಹೇಳ್ಬೋದು. ಇದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.